ಭಟ್ಕಳ ತಾಲೂಕಿನ ಶಿರಾಲಿಯ ತಟ್ಟೆಹಕಲು ನದಿಯಲ್ಲಿ ನಡೆದ ಜಲದುರಂತ ಭಟ್ಕಳ ಜನತೆಯನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ. ಹೊಟ್ಟೆಪಾಡಿಗಾಗಿ ಕಪ್ಪಿಚಿಪ್ಪು ತೆಗೆಯಲು ಹೋದ ಕುಟುಂಬವೊಂದು ವಿಧಿಯಾಟದ ಅಟ್ಟಹಾಸಕ್ಕೆ ಬಲಿಯಾಗಿದೆ. ಒಂದೇ ಕುಟುಂಬದ 8 ಮಂದಿ ಸೇರಿ ಒಟ್ಟು 11 ಮಂದಿ ಜಲಸಮಾಧಿಯಾಗಿದ್ದು, ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರ ಸಾಮೂಹಿಕ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ ಸಾವಿರಾರು ಜನ ಕಣ್ಣೀರಿನ ವಿದಾಯ ಹೇಳಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಭಟ್ಕಳ ತಾಲೂಕಿನ ಶಿರಾಲಿ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ನಡೆದ ಜಲದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಕಪ್ಪೆ ಚಿಪ್ಪು ತೆಗೆಯಲು ತೆರಳಿದ್ದ 14 ಮಂದಿಯ ಪೈಕಿ ಒಬ್ಬರನ್ನು ರಕ್ಷಿಸಲು ಹೋಗಿ ಮತ್ತೊಬ್ಬರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು, ಕ್ಷಣಾರ್ಥದಲ್ಲಿ 11 ಮಂದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಭೀಕರ ದುರಂತ ಸಂಭವಿಸಿದೆ. ನಿನ್ನೆ 10 ಮಂದಿಯ ಶವ ಪತ್ತೆಯಾಗಿದ್ದು, ನಾಪತ್ತೆಯಾಗಿದ್ದ ಮಹಾದೇವ್ ನಾಯ್ಕ ಅವರ ಶವ ಇಂದು ಸೋಮವಾರ ಬೆಳಿಗ್ಗೆ ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ, ದಿನೇಶ್ ಕಾರ್ವಿ ತಂಡ ಹಾಗೂ NDRF ಸಿಬ್ಬಂದಿ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೃತದೇಹ ಹೊರಗೆ ತೆಗೆದಿದ್ದಾರೆ. ಹೊಟ್ಟೆಪಾಡಿಗಾಗಿ ಕಪ್ಪೆ ಚಿಪ್ಪು ತೆಗೆಯುವುದೇ ಇವರ ಬದುಕಾಗಿತ್ತು. ನದಿಗೆ ಇಳಿದವರು ಮತ್ತೆ ಜೀವಂತವಾಗಿ ಮನೆಗೆ ಮರಳಲೇ ಇಲ್ಲ. ಮಳೆಯ ಹಿನ್ನೆಲೆ ಏಕಾಏಕಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಈ ದುರಂತಕ್ಕೆ ಕಾರಣ ಎನ್ನಲಾಗುತ್ತಿದೆ. ಎಲ್ಲರ ಶವಗಳನ್ನು ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ 11 ಮಂದಿಯ ಶವವನ್ನು ಮನೆಗಳಿಗೆ ತಂದು ಅಂತಿಮ ನಮನಕ್ಕೆ ಇಡಲಾಗಿತ್ತು. ಈ ವೇಳೆ ಕುಟುಂಬಸ್ಥರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮೃತರ ಅಂತಿಮ ದರ್ಶನ ಪಡೆಯುವುದಕ್ಕಾಗಿ ಆಗಮಿಸಿದ್ರು. ತಾಯಿ ಕಳೆದುಕೊಂಡ ಮಕ್ಕಳು, ಪತ್ನಿಯನ್ನು ಕಳೆದುಕೊಂಡ ಗಂಡಂದಿರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಲ್ಲರಿಗೂ ಬಿಡ್ತೇವೆ ಮಾರ, ನಿಮ್ ತಮ್ಮಯ್ಯ ಮಾರ. ಇನ್ನು ಒಂದೇ ಕುಟುಂಬದ 8 ಮಂದಿ ಸಾವನ್ನಪ್ಪಿರುವುದು ಗ್ರಾಮಸ್ಥರ ನೋವನ್ನು ಇನ್ನಷ್ಟು ಹೆಚ್ಚಿಸಿದೆ. ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಮನೆ ಮುಂದೆ ಸಾಲಾಗಿ ಇರಿಸಲಾದ ಮೃತದೇಹಗಳ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮನೆ ಎದುರಿನ ಅಂಗಳದಲ್ಲಿ ಮೃತದೇಹ ಇಟ್ಟು ವಿಧಿವಿಧಾನ ಆರಂಭಿಸಲಾಯಿತು. ಕುಟುಂಬಸ್ಥರು ಶವಗಳಿಗೆ ಕೈಮುಗಿದು ಕಣ್ಣೀರಿಡುತ್ತಿದ್ದ ದೃಶ್ಯ ಕಂಡು ನೆರೆದಿದ್ದವರ ಕಣ್ಣಂಚಲು ನೀರು ತುಂಬಿತು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಮೃತರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರು ಕೂಡ ಭಾವುಕರಾದರು. ಮೃತದೇಹಗಳಿಗೆ ಹೂವಿನ ಹಾರ ಅರ್ಪಿಸಿ ಗೌರವ ಸಲ್ಲಿಸಿದ ಸಚಿವರು ಮೃತರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಾನು ವಹಿಸಿಕೊಳ್ಳುವ ಭರವಸೆ ನೀಡಿದರು. ಬಳಿಕ ಶಿರಾಲಿಯ ಹಿಂದೂ ರುದ್ರಭೂಮಿಯಲ್ಲಿ 11 ಮಂದಿಯ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿ ಕಣ್ಣೀರಿನ ವಿದಾಯ ಹೇಳಿದರು. ಪಂಚಭೂತಗಳಲ್ಲಿ ಲೀನವಾದ 11 ಮಂದಿಯ ಚಿತೆಗಳು ಒಂದೇ ವೇಳೆ ಹೊತ್ತಿ ಉರಿದ ದೃಶ್ಯ ಅಲ್ಲಿದ್ದ ಪ್ರತಿಯೊಬ್ಬರ ಮನ ಕುಲುಕುವಂತಿತ್ತು. ನಿನ್ನೆಯವರೆಗೂ ನಗುತ್ತಿದ್ದ ಮನೆಗಳಲ್ಲಿ ಇಂದು ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರಿಲ್ಲದೆ ಮನೆಗಳು ಬಿಕೋ ಎನ್ನುತ್ತಿವೆ. ಬದುಕಿಗಾಗಿ ನದಿಗೆ ಇಳಿದವರು, ಅದೇ ನದಿಯಲ್ಲಿ ಜೀವ ಕಳೆದುಕೊಂಡ ದುರಂತಕ್ಕೆ ಇಡೀ ಭಟ್ಕಳವೇ ಮೌನ ಕಣ್ಣೀರು ಸುರಿಸಿತು. ಇಂಥ ಘೋರ ದುರಂತ ಇನ್ನೆಲ್ಲೂ ನಡೆಯದಿರಲಿ ಎಂದು ಅನೇಕರು ದೇವರಲ್ಲಿ ಪ್ರಾರ್ಥಿಸುವಂತಾಯಿತು. ಬುಧವಾರ ಹೋಗಿದ್ವಿ. ನೀರು ಇಳಿದಾಗ ನಾವು ಅದು ತೆಗೆಯುವುದು, ನೀರು ಬಂದಾಗ ತೆಗೆಯುವುದಲ್ಲ ಅದು. ಅವ್ರು ಹೋದಾಗ ನೀರು ಬಂದಿತ್ತು ಏನು ಗೊತ್ತಿಲ್ಲ ಸರ್ ನಮಗೆ. ಅವು ಇವರೊಟ್ಟಿಗೆ ನಾವು ಹೋಗೋದಿಲ್ಲ, ನಾವೇ ಸಪ್ರೇಟ್, ಇವ್ರಿಗೆ ಗೊತ್ತಿರೋದಿಲ್ಲ, ನಾವೇ ಹೀಗೆ ಎಕ್ಸ್ಟ್ರಾ ಹೋಗ್ತೀವಿ.
ಅದು ಏಪ್ರಿಲ್ ಮೇದಲ್ಲಿ ಹೀಗೆ ಅಂದರೆ ಅಮಾವಾಸ್ಯೆಯಲ್ಲಿ ಹುಣ್ಣಿಮೆ ಬಂದಾಗ ಅಮಾವಾಸ್ಯೆ ಒಂದು ವಾರ ಹೀಗೆ ತೆಗಿತೇವೆ. ಹುಣ್ಣಿಮೆಯಲ್ಲೂ ಹಾಗೆ ಅಂದರೆ ನೀರು ಇಳಿಯುತ್ತಲ್ಲ ಆವಾಗ ನಾವು ಹೋಗಿ ತೆಗೆಯುವುದು. ಅಲ್ಲಿ ಕಪ್ಪೆ ಚಿಪ್ಪು ಇರ್ತದೆ, ಮೇಲೆ ನೀರೇನು ಇರುವುದಿಲ್ಲ. ಒಬ್ಬೊಬ್ಬರು ನೀರನ್ನು ತೆಗಿತಾರೆ, ಸ್ವಲ್ಪ ನೀರು ಅಷ್ಟಾಗಿ ಇರುವುದಿಲ್ಲ, ಒಂದಿಷ್ಟು ಸಮ ಬರ್ತದೆ, ನಂತರ ತೆಗಿತಾರೆ. ಅವರು ನಮಗೆ ಅಂತ ಹೇಳಿದ್ರೆ ಅವರು ನೀರು ಬಂದಿತ್ತು ಅನಿಸ್ತದೆ, ಅಚಾನಕವಾಗಿ ಬಂದಿದೆ ಅಂತಂದರೆ ಮೊನ್ನೆ ನೈಟ್ ಮಳೆ ಬಂದಿತ್ತಲ್ಲ, ಅದು ಮೋಡದಲ್ಲಿ ಏನೋ ಅವರಿಗೆ ನೀರು ಬಂದಿದ್ದು ಗೊತ್ತಾಗಲಿಲ್ಲ ಅನಿಸ್ತದೆ. ಈಜಂತ ಹೇಳಿದರೆ ನಾವು ನೀರು ಇಳಿಯೋದು ನೋಡಿ ನಾವು ಹೋಗ್ತೇವೆ, ಇಲ್ಲಾದರೆ ನಾವು ಹೋಗಲ್ಲ. ಒಟ್ಟಾರೆ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದ 11 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. ಇವರ ಸಾವು ಶಿರಾಲಿಯ ಮನೆ ಮನೆಗೂ ಮೌನ ಆವರಿಸಿದೆ. ಈಗ ಆ ಮನೆಗಳಲ್ಲಿ ಕೇಳಿಸುವುದು ಮಕ್ಕಳ ಅಳಲು, ಕುಟುಂಬಸ್ಥರ ಆಕ್ರಂದನ ಮತ್ತು ಮರಳಿ ಬಾರದವರ ನೆನಪು ಮಾತ್ರ ಎಂಬಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.